ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ಜನಗಳು ನೀವು ನನಗೆ ಕಮೆಂಟ್ ಹಾಕ್ತಾ ಇರೋದು, ಅನಿತಾ 30ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಇನ್ನ ತುಂಬಾ ಜನಗಳು 31ನೇ ಕಂತಿನ ಹಣದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಯಾಕೆ ಹಣ ಬರೋದು ನಿಂತೋಯ್ತಾ? 2 ಮೂರನೇದೇನಪ್ಪ ಡಿಸ್ಟರ್ಬ್ ಆಯ್ತು, ಕೋಳಿ ಕೂಗ್ತಾ ಇದೆ. ಇವತ್ತು ನನ್ನ ಮನೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಸ್ಟುಡಿಯೋ ರೂಮ್ಗೆ ಹೋಗಿಲ್ಲ. ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಅಂತ ಇಲ್ಲಿದ್ದೀನಿ. ಹೋಪ್ ಅರ್ಥ ಮಾಡ್ಕೋತೀರಾ ಅಂಡ್ ಅಡ್ಜಸ್ಟ್ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ, ಅಂದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ಗೆ. ಓಕೆನಾ? ಸೊ ನೆಕ್ಸ್ಟ್ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಹೊಸದಾಗಿ ಅರ್ಜಿ ಹಾಕ್ಬೇಕಲ್ವಾ ಗೃಹಲಕ್ಷ್ಮಿ ಯೋಜನೆ ಪಡಿಬೇಕು ಅಂತ ಹೇಳಿ ಸ್ವತಃ ನಮ್ಮ ಈಗಿನ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಂಥದ್ದು. ಇದ್ರ ಬಗ್ಗೆ ನಾನು ಕೂಡ ನಿಮ್ಗೆ ವಿಡಿಯೋ ಮಾಡಿದ್ದೆ. ಸೊ ಹೊಸದಾಗಿ ಹಾಕ್ಬೇಕು ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರ, ಸೊ ಈ ಕಡೆ ಹೋಗ್ಬಿಟ್ಟು ಸೊ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗ್ಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗತ್ತೆ, ಮರು ಅರ್ಜಿ ನೀವು ಸಲ್ಲಿಕೆ ಮಾಡ್ಬೇಕು ಅನ್ಬಿಟ್ಟು. ಆದ್ರೆ ಇವಾಗ ಅದು ಮತ್ತೆ ಸ್ಟಾಪ್ ಆಗಿದೆ. ಓಕೆನಾ? ಸೊ ನೀವು ನನ್ನನ್ನು ಬೈಕೊಳಕ್ ಹೋಗ್ಬೇಡಿ, ಇದೇನು ಒಂದೊಂದ್ ದಿನ ಒಂದೊಂದ್ ತರ ಹೇಳ್ತೀರಾ ಅನ್ಬಿಟ್ಟು. ಸೊ ಸರ್ಕಾರದಿಂದ ಪ್ರತಿದಿನ ಮಾಹಿತಿ ಚೇಂಜ್ ಆಗಿ ಬರ್ತಾ ಇದೆ. ಅದಕ್ಕೆ ನಾನು ಏನ್ ಮಾಡ್ಲಿ? ಹಾಗಾಗಿನೇ ನಾನು ಕಳೆದ 7 ದಿನದಿಂದ ಕೂಡ ವಿಡಿಯೋನೇ ಮಾಡಿರ್ಲಿಲ್ಲ. ಅಂದ್ರೆ ಹ್ಞೂ ಅಂತಾರೆ, ಇನ್ನೊಂದಿನ ಹ್ಞೂ ಅಂತಾರೆ, ಅಥವಾ ಇನ್ನೊಂದೇನೋ ಮಾಹಿತಿ ತರ್ತಾರೆ. ಸೊ ಕ್ಲಿಯರ್ ಆಗ್ಬಿಡ್ಲಿ, ಇನ್ನ ಒಂದ್ 2-3 ದಿನ ಬಿಟ್ಟೆ ನಾನು ವಿಡಿಯೋ ಮಾಡಿ ಹಾಕೋಣ ಜನಗಳಿಗೆ, ಇಲ್ಲಾಂದ್ರೆ ಅವ್ರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ ಅನ್ಬಿಟ್ಟು ನಾನು ಇಷ್ಟು ದಿನ ಕಾಯ್ದೆ ಅಷ್ಟೇನೆ. ಸೊ ಈಗ ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾವುದೇ ರೀತಿ ಮರು ಅರ್ಜಿ ಇಲ್ಲ. ಯಾಕೆಂದ್ರೆ ಜನಗಳಿಗೆ ಖಂಡಿತವಾಗ್ಲೂ ಒಂಥರ ಕನ್ಫ್ಯೂಷನ್, ಮತ್ತೆ ಅರ್ಜಿ ಹಾಕೋದು ಅಂದ್ರೆ ಹಿಂಸೆ ಆಗತ್ತೆ. ಎಷ್ಟೋ ಜನಗಳಿಗೆ ಏಜ್ ಆಗಿರೋರ್ಗಂತೂ ಬೆಂಗಳೂರು ಒಂದ್ ಕೇಂದ್ರಕ್ಕೆಲ್ಲ ಹೋಗಿ ಹೆಬ್ಬೆಟ್ ಕೊಡೋಕೆ ಆಗೋದಿಲ್ಲ. ತಂಬ್ ಇಂಪ್ರೆಷನ್ ಅಂದ್ರೆ ಹೆಬ್ಬೆಟ್ ಕೊಟ್ಟು ಬಂದ್ರೆ ಮಾತ್ರ, ಬಯೋಮೆಟ್ರಿಕ್ ಸಿಸ್ಟಮ್ ಕೊಟ್ರೆ ಮಾತ್ರನೇ ಮತ್ತೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದು ಅಂತ ಹೇಳಿದ್ರಲ್ವಾ. ಸೊ ಹಂಗಾಗಿ ಜನಗಳಿಗೆ ಇದು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ದಂಗ್ ಆಗಿತ್ತು. ಸೊ ಈಗ ಹೆಂಗ್ ಕೊಡ್ತಾ ಇದಾರೋ 2,000 ರೂಪಾಯಿ ಹಂಗ್ ಕೊಡ್ಕೊಂಡು ಹೋದ್ರೆ ಆಗಲ್ವಾ ಅಂತ ಕೂಡ ನೀವು ಹೇಳ್ತಾ ಇದ್ರಿ ಅಲ್ವಾ. ಸೊ ಈಗ ಏನ್ ಮಾಡಿದಾರಪ್ಪ ಅದ್ರ ಬದಲಾಗಿ ಅಂತ ಹೇಳಿದ್ರೆ, ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ, ಅದ್ರ ಬದಲಾಗಿ ಅವರೇ ನಿಮ್ಮ ಮನೆ ಬಾಗ್ಲಿಗೆ, ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದಾನೆ ಸೊ ಮತ್ತೆ ಮರು ಪರಿಷ್ಕರಣೆ ಅಂತ ಹೇಳಿ ನಡೆಸ್ತಾರೆ. ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೊ ಒಂದು 10 ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ನೀವು ಕರೆಕ್ಟ್ ಆದಂತ ಉತ್ತರವನ್ನ ಕೊಡ್ಬೇಕು. ಜೊತೆಗೆ ನಿಮ್ಮ ವೋಟರ್ ID ಕಡ್ಡಾಯ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮಾಹಿತಿ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ದಯವಿಟ್ಟು ನೋಡ್ಬೇಡಿ. ಸೊ ಆ ತರ ನೋಡಿದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ನಾನು ಹಾಕಿರುವಂತ ಡ್ರೆಸ್ ಮೀಶೋದಲ್ಲಿ ಪರ್ಚೇಸ್ ಮಾಡಿರ್ತೀನಿ, ತುಂಬಾ ಕಡಿಮೆ ದುಡ್ಡು ಅಂತ ಹೇಳ್ಬಿಟ್ಟು, ಬರೀ 400 ಚಿಲ್ಲರೆ ಏನೋ ಇದೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂತ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅನ್ಬಿಟ್ಟು ಡ್ರೆಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಇಷ್ಟ ಆದವರು ಪರ್ಚೇಸ್ ಮಾಡಿ. ಈ ಡ್ರೆಸ್ ಅಂದ್ರೆ ಈ ಗೌನ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಮೀಶೋ ಗೌನ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು. ಸೊ ಕ್ವಾಲಿಟಿ ಬಗ್ಗೆ ಖಂಡಿತ ನೀವು ಕೇಳ್ತೀರಾ, 10 out of 10 ಅಲ್ಲ, 100ಗೆ 1000% ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಬರೀ 400 ಚಿಲ್ಲರೆಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ ಅಂತ ನನ್ಗೆ ನಂಬಲಿಕ್ಕಾಗಲ್ಲ. ನೀವು ಡೈಲಿ ಯೂಸ್ ಹಾಕೊಂಡು ಎಷ್ಟು ಸತಿ ವಾಶ್ ಮಾಡಿದ್ರು ಬಟ್ಟೆ ಹರಿಯಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆನಾ? ಸೊ ಇಷ್ಟ ಆದವರು ಡ್ರೆಸ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಪಟ್ಟಂತ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಮರು ಪರಿಷ್ಕರಣೆ ಏನಪ್ಪಾ ಅಂತ ಹೇಳೋದಾದ್ರೆ, ಸೊ ಈಗ ಮನೆ ಬಾಗಿಲಿಗೆ ಕಾಂಗ್ರೆಸ್ ಸಮಿತಿಯಿಂದನೇ ಕರೆದಿರುವಂತದ್ದು, ಈ ತರ ಅಧಿಕಾರಿಗಳು ನೀವು ಮನೆ ಬಾಗಿಲಿಗೆ ಹೋಗ್ಬೇಕು, ಎಲ್ಲಾ ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಅಂತ ಹೇಳ್ಬಿಟ್ಟು. ಅಂಡ್ ಫಸ್ಟ್ ಅವರು ಬಂದಾಗ ನೀವು ತೋರಿಸಬೇಕಾಗಿರೋದು ನಿಮ್ಮ ವೋಟರ್ ID. ಓಕೆನಾ? ಇಲ್ಲಿ ಏನಾಗಿದೆ ಅಂದ್ರೆ, ಎಷ್ಟೋ ಜನಗಳ ಹತ್ರ ವೋಟರ್ ಐಡಿನೇ ಇಲ್ಲ, ಆದ್ರೂ ಕೂಡ ಬರೀ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಕೊಟ್ಟು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಇದುವರೆಗೂ ದುಡ್ಡನ್ನ ತಗೊಂತಾ ಇದ್ದಾರೆ. ಸೊ ಅಂತ ಅನರ್ಹರಗಳನ್ನ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ. ನೀವು ನಮ್ಗೆ ವೋಟ್ ಹಾಕಿದ್ರೆ ಅಲ್ವಾ ನಾವು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಅಂತ ಹೇಳಿ. ಸೊ ಈಗ ನಮ್ಮ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಒಂದು ಹೊಸ ನಿಯಮನ ತಂದಿರುವಂತದ್ದು, ವೋಟರ್ ID ಬೇಕೇ ಬೇಕು. ಸೊ ಜೊತೆಗೆ ನೀವಿನ್ಮೇಲೆ ಹೋಗಂಗಿಲ್ಲ ಯಾವುದೇ ಕೇಂದ್ರಗಳಿಗೆ. ಸೊ ಅವರು ಯಾವಾಗ್ಲಿಂದ ಬರ್ತಾರಪ್ಪ ನಿಮ್ಮ ಮನೆ ಬಾಗಿಲಿಗೆ ಅಂತ ಕೇಳೋದಾದ್ರೆ, ಇನ್ನ 3 ರಿಂದ 4 ದಿನಗಳು ಬೇಕು. ಇದ್ರ ಬಗ್ಗೆ ನಾವೇ ಕ್ಲಾರಿಟಿ ತಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ತಿಳಿಸ್ತಾ ಇದೆ. ಇನ್ನ 3-4 ದಿನದೊಳಗಡೆ ಕಂಪ್ಲೀಟ್ ಆಗಿ ತಿಳಿಸ್ಬಿಡ್ತಾರಂತೆ. ಓಕೆನಾ? ಯಾವ ಟೈಮಲ್ಲಿ ಬರ್ತಾರೆ, ಯಾವ ಟೈಮು ಅಂತ ಅವ್ರು ಹೇಳಿದ್ರು ಬಿಡಿ, ಇವ್ರು ಯಾವಾಗ್ಲೋ ಬರ್ತಾರೆ. ಸೊ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ 5 ಗಂಟೆ 6 ಗಂಟೆವರೆಗೂ ಬರ್ತಾನೆ ಇರ್ತಾರೆ. ಆದ್ರೂ ಇದೆಲ್ಲ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಅನಿಸ್ತಾ ಇದೆ ನನಗೆ ಮಾತ್ರ. ಸೊ ಇದೆಲ್ಲ ಬೇಕಿತ್ತ? ಇದುವರೆಗೂ ಹೆಂಗೆ 2,000 ಕೊಡ್ತಾ ಇದ್ರು, ಹಂಗೆ ಕೊಡಕ್ಕೆ ಏನಾಗಿತ್ತು ಈ ಸರ್ಕಾರಕ್ಕೆ ಅಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ನಮ್ಮ JDS ಪಕ್ಷದ ನಾಯಕರುಗಳು, ಅಂದ್ರೆ ವಿರೋಧ ಪಕ್ಷದವ್ರು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ಇದುವರೆಗೂ ನಮ್ಮ ಮುಖ್ಯಮಂತ್ರಿಗಳು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಸರ್ ಅವ್ರು ಏನಿದ್ರು,
ಅವರು ಇದೇ ತರ 2,000 ಕರೆಕ್ಟ್ ಆಗಿ ಕೊಡ್ಕೊಂಡ್ ಬರ್ತಿದ್ರಲ್ವಾ. ಸೊ ಈ DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರು ಸರಿಯಾಗಿ ಸರ್ಕಾರ ನಡೆಸಿಲ್ಲ ಅನ್ನೋ ಒಂದು ಉದ್ದೇಶವನ್ನ ಇವರು ಇಂಡೈರೆಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ. ಸೊ ನಾನು ಹೊಸದಾಗಿ ಬಂದು ಏನೇನೋ ಕಂಡುಹಿಡಿತಾ ಇದ್ದೀನಿ ಇಲ್ಲಿ ಅನ್ನೋ ರೀತಿನಲ್ಲಿ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ JDS ಅವರು ಹೇಳ್ತಾ ಇರುವಂತದ್ದು. ಸೊ ಕೆಲವೊಂದ್ ಕಡೆ ನಮಗೂ ಹಂಗೆ ಅನ್ಸ್ಬಿಡತ್ತೆ. ಸೊ ಇವೆಲ್ಲ ಬೇಕಾ? ಇನ್ನೊಂದೇನು ಅಂತ ಹೇಳಿದ್ರೆ ನನ್ಗೆ ಪರ್ಸನಲ್ ಆಗಿ ಅನ್ಸಿದ್ದು, ಸೊ ಇಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳನ್ನೇ ಇಟ್ಟಿದ್ದಾರೆ ಕೆಲ್ಸಕ್ಕೆ ತಗೊಂಡು. ಅಂದ್ರೆ ಅದಕ್ಕೆ ಅಂತಾನೆ ಸದಸ್ಯರುಗಳಿದ್ದಾರೆ, ಅದಕ್ಕೆ ಅಂತಾನೆ ಕೆಲ್ಸಕ್ಕೆ ಹೊಸದಾಗಿ ತಗೊಂಡಿದ್ದಾರೆ. ಅಂದ್ರೆ ಈ ತೀರ್ಕೊಂಡಿರೋರ್ನೆಲ್ಲ ಕಂಡಿಡಿಬೇಕು. ಈ ಗ್ಯಾರಂಟಿ ಯೋಜನೆ ತಗೋತಾ ಇರ್ತಾರಲ್ವಾ ಗೃಹಲಕ್ಷ್ಮಿ 2,000, ಈಗ ತೀರ್ಕೊಂಡಿರೋರ ಹೆಸರಲ್ಲೂ ಕೂಡ ಅವ್ರ ಮನೆಯವರು 2,000 ಮತ್ತೆ ತಗೋತಾ ಇದ್ದಾರೆ ಅನ್ನೋದಕ್ಕೋಸ್ಕರ ತಾನೇ ಇವರು ಈ ರೀತಿ ಎಲ್ಲ ಮತ್ತೆ ಮರುಪರಿಷ್ಕರಣೆ ಅಂತೆ, ಮರು ಅರ್ಜಿ ಅಂತೆ ಅಂತ ಕರೀತಾ ಇರುವಂತದ್ದು. ಸೊ ತೀರ್ಕೊಂಡಿರೋರ್ನ ಕಂಡಿಡಿಲಿಕ್ಕೆ ಅಂತಾನೆ ಸದಸ್ಯರುಗಳನ್ನ ಹೊಸದಾಗಿ ಕೆಲ್ಸಕ್ಕೆ ತಗೊಂಡು 40-50 ಸಾವಿರ ರೂಪಾಯಿ ಅವರಿಗೆ ಸಂಬಳ ಕೊಟ್ಕೊಂಡು ಸರ್ಕಾರ ಇಟ್ಕೊಂಡಿದೆ. ಹಾಗಾದ್ರೆ ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ? ಅವ್ರು ಕಂಡಿಡಿಯಕ್ ಆಗ್ಲಿಲ್ವಾ? ಹಂಗಾದ್ರೆ ಸುಮ್ನೆ ನಮ್ಮ ಸರ್ಕಾರ ನಾವು ಕಟ್ಟೋ ತೆರಿಗೆ ಹಣದಿಂದ ಅವ್ರಿಗೆ ಸಂಬಳ ಕೊಡ್ತಾ ಇದೆಯಾ? ಸೊ ಅವ್ರು ಕಂಡಿಡಿಬೇಕಾಗಿದ್ದ ಕೆಲಸವನ್ನ ಮತ್ತೆ ಜನಗಳ ತಲೆ ಮೇಲೆ ಹೇರ್ತಾ ಇದಾರೆ. ಹಿಂಗೆ ಮಾಡ್ಕೊಂಡ್ 2-3 ತಿಂಗಳು ಮುಂದಕ್ಕೆ ಹೋಗ್ಬಿಟ್ರೆ, ಸೊ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದು ತಡ ಆಗ್ಬಿಟ್ರೆ ಸರಿ ಹೋಗುತ್ತಾ ಅನ್ನೋದೇನಾದ್ರೂ ಅವ್ರ ಇಂಟೆನ್ಷನ್ ಅನ್ಬಿಟ್ಟು ನನಗೆ ಒಂದು ಅನುಮಾನ ಅಷ್ಟೇನೆ. ಸೊ ಇದ್ದಿದ್ದಂಗೆ ನಾನು ಹೇಳ್ತೀನಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಇಲ್ಲಿ ನಾವೇನು ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಮ್ಗೇನ್ ಅನ್ಸುತ್ತೋ ನಾವು ಓಟ್ ಹಾಕಿ ಗೆಲ್ಸಿದೀವಿ, ನಮ್ಗೇನ್ ಒಪಿನಿಯನ್ ಇದೆಯೋ ಅದನ್ನ ನಾವು ಶೇರ್ ಮಾಡ್ಕೊಳ್ಳೋಣ. ಸರ್ಕಾರಕ್ಕೂ ಈ ವಿಡಿಯೋ ಮುಟ್ಲಿ, ನಿಮ್ಮ ಅಭಿಪ್ರಾಯ ಕೂಡ. ಓಕೆನಾ? ಸೊ ಈಗ ಸದ್ಯಕ್ಕೆ ಸುಲಭವಾಗಿ ನಾವು ಮನೆ ಬಾಗ್ಲಿಗೆ ಬರ್ತೀವಿ ಅಂತ ಏನೋ ಅವ್ರು ಹೇಳ್ತಾ ಇದ್ದಾರೆ ಮಾತಲ್ಲಿ. ಆದ್ರೆ ನಾನು ನಿಮ್ಗೆ ಒಂದು ಸಜೆಷನ್ ಕೊಡೋದೇನು ಅಂತ ಹೇಳಿದ್ರೆ, ಮನೆ ಬಾಗ್ಲಿಗೆ ಯಾರು ಬರ್ತಾರೆ ಅವರು ಸರ್ಕಾರದ ಅಧಿಕಾರಿಗಳ ನಮಗೆ ಏನೋ ಗೊತ್ತಿರೋದಿಲ್ಲ. ಅಂದ್ರೆ ಅದ್ರಲ್ಲೂ ಹಳ್ಳಿ ಕಡೆ ಜನಗಳಿಗಂತೂ ಯಾರೋ ಒಬ್ರು ನಾವು ಸರ್ಕಾರದಿಂದ ಬಂದಿದೀವಿ ಅಂತ ಯಾವ್ದೋ ಒಂದು ವೋಟರ್ ID ಹಾಕೊಂಡ್ಬಂದ್ಬಿಟ್ರೆ ಕರ್ಕೊಂಬಂದ್ ಮನೆ ಒಳಗಡೆ ಕೂರಿಸ್ಬಿಟ್ಟು ಬೇಕಾದ್ರೆ ಡೈನಿಂಗ್ ಟೇಬಲ್ ಚೇರ್ನು ಎಳೆದು ಊಟ ಉಪಚಾರನು ಎಷ್ಟೋ ಜನ ಪಾಪ ಮಾಡ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕು. ಇವತ್ತಿನ ಕಾಲ ಹೆಂಗಿದೆ ಹೇಳಿ? ಈ ಕಳ್ಳ ಬರ್ತಾನೋ ಅಥವಾ ನಿಜವಾದ ಅಧಿಕಾರಿ ಬರ್ತಾನೋ ಯಾರಿಗ್ ಗೊತ್ತು? ಖಂಡಿತವಾಗ್ಲೂ ಕಳ್ಳರುಗಳಿಗೆ ಒಂದು ಬೆಸ್ಟ್ ಅವಕಾಶ ಸಿಕ್ಕಂತೆ ಆಗ್ಬಿಡತ್ತೆ. ಹಾಗಾಗಿ ನಾನ್ ನಿಮ್ಗೆ ಹೇಳಕ್ ಹೊರಟಿರೋದೇನು ಅಂತ ಅಂದ್ರೆ, ಅದು ಅಧಿಕಾರಿನೇ ಆಗಿರ್ಲಿ ಅಥವಾ ಬೇರೆ ಯಾರೇ ಆಗಿರ್ಲಿ, ಮನೆ ಒಳಗಡೆ ಬಿಟ್ಕೋಬೇಡಿ. ಅವ್ರದ್ದು ಏನ್ ಕ್ವಶನ್ ಕೇಳ್ತಾರೋ ಆ ಎಲ್ಲಾ ಕ್ವಶನ್ ನಿಮ್ಮ ಮನೆ ಗೇಟ್ ಇಂದಾನೇ ಆಗಿರ್ಬೇಕು ಅಥವಾ ನಿಮ್ಮ ಮನೆ ಬಾಗ್ಲು ಹೊರಗಡೆಯಿಂದಾನೇ ಆಗ್ಬೇಕು. ನೀವ್ ಯಾರನ್ನು ಒಳಗಡೆ ಕರಿಬೇಡಿ, ದಯವಿಟ್ಟು ಕರಿಬೇಡಿ. ಓಕೆನಾ? ಅವ್ರ ಅಧಿಕಾರಿ ಆಗಿದ್ರೆ ನಮ್ಗೇನು, ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಬಂದಿದ್ದಾರೆ, ನೀವು ಹೊರಗಡೆ ನಿಂತ್ಕೊಂಡು ಅವ್ರು ಏನ್ ಕ್ವಶನ್ ಕೇಳ್ತಾರೋ ಅದು ಕೊಡಿ. ವೋಟರ್ ID ಕೇಳ್ತಾರ ಒಳಗಡೆಯಿಂದ ತಂದು ತೋರಿಸಿ. ಓಕೆನಾ? ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರ್ಬೇಕು. ಅಂಡ್ ಇನ್ನೊಂದು ಮಾತು ಹೇಳ್ತೀನಿ, ನಾನು ಹೇಳ್ಬೇಕೋ ಇಲ್ಲೋ ಬೇಡವೋ ಗೊತ್ತಾಗ್ತಾ ಇಲ್ಲ, ಬಟ್ ಆದ್ರೂ ಹೇಳ್ತೀನಿ. ಈ ಚಿನ್ನದ ಸರ ಎಲ್ಲ ಹಾಕೊಂಡಿರ್ತೀವಿ, ಅದ್ರಲ್ಲೂ ಹೆಣ್ಮಕ್ಳು ಮಾಂಗಲ್ಯ ಚೈನ್ ಎಲ್ಲ ಮನೆ ಹತ್ರ ಹಾಕೊಂಡಿರ್ತೀರಾ. ಸೊ ಆದಷ್ಟು ಈ ತರ ಮನೆ ಬಾಗ್ಲಿಗೆ ಬರ್ತಾ ಇದಾರೆ ಅಂತ ಅಂದಾಗ ಹಾಕೊಳಕ್ ಹೋಗ್ಬೇಡಿ. ಓಕೆನಾ? ಯಾಕೆಂದ್ರೆ ನಾನು ಕಣ್ಣಾರೆ ನೋಡಿದೀನಿ, ಕಿವಿಯಾರೆ ಕೇಳಿದೀನಿ. ಸೊ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಚಿನ್ನದ ಸರ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಹಾಕೊಂಡಿರೋ ಅಂತವ್ರದ್ದೆ ಕಳ್ಳರುಗಳು. ಸೊ ನಿಜವಾಗ್ಲೂ ಅಂತವ್ರು ಹೊಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರೆ ಅಂತ ಗೊತ್ತಿಲ್ಲ. ಉದ್ಧಾರ ಅಂತೂ ಆಗೋದಿಲ್ಲ ಆ ತರ ಮಾಡಿದ್ರೆ. ಸೊ ಯಾಕೆ ಬೇಕಲ್ವಾ? ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಮುಂಚೆ ಎಲ್ಲ ಇತ್ತು, ಅಯ್ಯೋ ನಾನು ತಾಳಿ ತೆಗಿಯಂಗೇ ಇಲ್ಲ ಅಂತ ಅನ್ಬಿಟ್ಟು. ಬೇಡ, ನಮ್ಮ ಒಂದು ಪ್ರಾಣ ಜೀವಕ್ಕಿಂತ ಏನು ಅತಿ ಹೆಚ್ಚಲ್ಲ ತಾಳಿ ಸರ. ಏನು ಗಂಡನ ಮೇಲೆ ಆಸೆ ಪ್ರೀತಿ ಎಲ್ಲ ಮನ್ಸಲ್ಲಿರ್ಲಿ, ದೇವ್ರ ಹತ್ರ ಬೇಡ್ಕೊಳ್ಳಿ, ಸರಗಳನ್ನ ಬಿಚ್ಚಿಟ್ಕೊಳ್ಳಿ ಮನೆ ಹತ್ರ. ಹಂಗೆ ಕರಿಮಣಿನೋ ಅಥವಾ ಬರೀ ಕುತ್ಕೆನಲ್ಲಿ ಇದ್ರೂನು ಓಕೆ ಅಂತ ನನಗ್ ಅನ್ಸುತ್ತೆ. ಯಾಕೆಂದ್ರೆ ಪ್ರಾಣ ಮುಖ್ಯ. ಇವಾಗ ಚಿನ್ನದ ರೇಟ್ ಅತಿ ದುಬಾರಿ ಆಗ್ತಾ ಇರೋದ್ರಿಂದ ಸೊ ಒಂದು ಚಿನ್ನದ ಮಕ್ಕಳು ಕೊಳ್ಳಲ್ಲಿ ಚೈನ್ ಹಾಕಿದ್ರು ಬಿಡೋದಿಲ್ಲ. ಸೊ ಆ ತರದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ತುಂಬಾ ಹುಷಾರಾಗಿರಿ. ಆದಷ್ಟು ಮನೆಯಿಂದ ಆಚೆ ಹೋಗ್ಬಿಟ್ಟು ನಿಮ್ ಇನ್ಫಾರ್ಮೇಶನ್ ಎಲ್ಲ ಕೊಡಿ, ಯಾರನ್ನೂ ಒಳಗಡೆ ಕರಿಬೇಡಿ. ಆಯ್ತಾ? ಸೊ ಅವ್ರು ಒಳಗಡೆ ಬರುವಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಯಾರೇ ಅಧಿಕಾರಿಗಳು ಬಂದ್ರು ಕೂಡ ಅವ್ರು ನಿಜವಾದವ್ರು ಬರ್ತಾರೋ ಸುಳ್ಳವ್ರು ಬರ್ತಾರೋ ಗೊತ್ತಿಲ್ಲ. ಬಟ್ ಆದಷ್ಟು ಯಾರು ಸುಳ್ಳು ಹೇಳ್ಕೊಂಡು ಬರಕ್ ಸಾಧ್ಯ ಇಲ್ಲ. ಬಟ್ ಯಾಕೆ ಬೇಕು, ಮುಂದಾಲೋಚನೆ ಮಾಡೋಣ ಅಂತ ಹೇಳಿದೀನಿ ಅಷ್ಟೇನೆ. ಸೊ ಇದಾಗಿತ್ತು ಇವತ್ತಿನ ಮರುಪರಿಷ್ಕರಣೆ ವಿಷಯ. ಅಂಡ್ 31ನೇ ಕಂತಿನ ಹಣದ ಬಗ್ಗೆ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಸದ್ಯದಲ್ಲಂತೂ 31ನೇ ಕಂತಿನ ಹಣ ಬರೋದಿಲ್ಲ. ಯಾಕೆಂದ್ರೆ ಇದೇ ಮಾತಿನ ಚಕಾಮುಖಿ ನಡೀತಾ ಇದೆ. ಇದು ಸ್ಟಾಪ್ ಆದ್ಮೇಲೆ 31ನೇ ಕಂತಿನ ಹಣ ಬರುತ್ತೆ. ಸೊ ನೆಕ್ಸ್ಟ್ 30ನೇ ಕಂತು ಬರದೇ ಹೋದವರು ನಿಜವಾಗ್ಲೂ ಒಂದ 20% ಜನಗಳು ಇದ್ದೀರಾ. ಸೊ ನಿಮ್ದೇನು ತಪ್ಪಾಗಿಲ್ಲ. ಇಲ್ಲಿ ಎಷ್ಟೋ ಜನಗಳಿಗೆ ಇದುವರೆಗೂ 29ನೇ ಕಂತು ಕರೆಕ್ಟ್ ಆಗಿ ಬಂದಿದೆ, ಆದ್ರೆ 30ನೇ ಕಂತು ಮಾತ್ರ ಬಂದಿಲ್ಲ. ಸೊ ಅದು ಸರ್ಕಾರನೇ ಇನ್ನೂ ಹಾಕಿಲ್ಲ. 31ನೇ ಕಂತಿನ ಹಣ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಫಸ್ಟ್ 30ನೇ ಕಂತಿನ ಹಣ ಯಾರ್ಯಾರ್ದೆಲ್ಲ ಬಾಕಿ ಇದೆಯೋ ಅವರಿಗೆ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಭಯ ಬೇಡ, ನೀವು ವೇಟ್ ಮಾಡ್ಬೇಕಷ್ಟೇ. ಇನ್ನ ಒಂದ್ 15 ದಿನ ನೀವು ವೇಟ್ ಮಾಡಿ. ಸೊ ಅದಾದ ನಂತರ ನಿಮ್ಗಳಿಗೆ ಫಸ್ಟ್ 2030ನೇ ಕಂತಿನ ಬರುತ್ತೆ. 31ನೇ ಕಂತು ಶುರುವಾದಾಗ ಮತ್ತೆ 31ನೇ ಕಂತು ಕೂಡ ಬರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಮತ್ತೆ ಹೊಸ ವಿಷಯ ಸಿಕ್ಕಾಗ ಖಂಡಿತ ನಾನು ಲೇಟೆಸ್ಟ್ ಅಪ್ಡೇಟ್ ತಗೊಂಡು ಬಂದೇ ಬರ್ತೀನಿ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಕಟ್.